ಸರ್, ರಾಜ್ಯಪಾಲರ ಪತ್ರಕ್ಕೆ ಸಂಪುಟದಲ್ಲೇ ಒಪ್ಪಿಗೆ ಪಡೆದಿದೆ. ಅದನ್ನ ಅಲ್ಲಿ ತಂದ್ಬಿಟ್ಟು ಉತ್ತರ ನೀಡಬೇಕು. ನೋಡಿ, ಒಂದ್ ಹೇಳ್ತೀನಿ, ಒಂದು ಪ್ರೊಸೀಜರ್ ಇದೆ. ಗವರ್ನರ್ ಆಫೀಸ್ಗೆ ಲೆಟರ್ ಹೋಗ್ಬೇಕಾದ್ರೆ ಚೀಫ್ ಸೆಕ್ರೆಟರಿ ಹೋಗ್ಬೇಕು. ಚೀಫ್ ಸೆಕ್ರೆಟರಿ ಹೋಗ್ಬೇಕಾದ್ರೆ ಮಿನಿಸ್ಟರ್, ಈಗ ನನಗೂ ಬಂದಿತ್ತು ಒಂದು ಫೈಲು, ನನಗೂ ಇದ್ರದ್ದು ಯಾವ್ದೋ ಒಂದು ಡಿನೋಟಿಫಿಕೇಶನ್ ಫೈಲ್ ಬಂದಿತ್ತು, ಡಿ2 ಫೈಲು ಡಿನೋಟಿಫಿಕೇಶನ್. ನಾನು ನಮ್ಮ ಸೆಕ್ರೆಟರಿ ನನಗೆ ಕಳಿಸಿದ್ದು, ನಾನು ಕ್ಯಾಬಿನೆಟ್ ಅಲ್ಲಿ ಹಿಂದೆ ತೀರ್ಮಾನ ಆಗಿದೆ, ನಾನು ಅದಕ್ಕೆ ಉತ್ತರ ಕೊಡಕ್ಕಾಗ್ತದ? ನಾನು ಹ್ಯಾವ್ ಟು ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಚೀಫ್ ಮಿನಿಸ್ಟರ್. ಅದು ಹಿಂದೆ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಆಗಿದೆ, ಏನ್ ಮಾಡ್ಬೇಕು, ಅದಕ್ಕೊಂದು ಸಬ್ ಕಮಿಟಿ ತೀರ್ಮಾನ ಮಾಡಿದೆ. ಅದಕ್ಕೆಲ್ಲ ನಾನು ಏಕದಮ್ ನಾನು ಚೀಫ್ ಮಿನಿಸ್ಟರ್ ಗಮನಕ್ಕೆ ತರದೆ, ಕ್ಯಾಬಿನೆಟ್ ಗಮನಕ್ಕೆ ತರದೆ ಮಾಡಕ್ಕಾಗ್ತದ? ನನಗೂ ಬಿಸಿನೆಸ್ ಆಫ್ ರೂಲ್ಸ್ ಬಗ್ಗೆ ಸ್ವಲ್ಪ ಸಣ್ಣ ಪಣ್ಣ ನಾಲೆಜ್ ಇದೆ. ಅಷ್ಟು ವಿದ್ಯಾವಂತ ಇಲ್ಲದೆ ಹೋದ್ರು, ಬುದ್ಧಿವಂತ ಇಲ್ಲದೆ ಹೋದ್ರು, ಪ್ರಜ್ಞಾವಂತಿಕೆ ಮಾತ್ರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ಪ್ರಕಾರ ನಮ್ಮ ಕ್ಯಾಬಿನೆಟ್ಗೆ ನಾವು ಏನೇ ವಿಚಾರ ಆಯ್ತು ತಿಳಿಸ್ಬಿಟ್ಟು ನಾವು ಅದನ್ನ ಪರಿಶೀಲನೆ ಮಾಡಿ ಕಳ್ಸೋಣ ಅಂತ. ಯಾವ ಮುಜುಗರನೂ ಇಲ್ಲ. ಮತ್ತೊಂದು ನಿರ್ಣಯ ಮಾಡಿದೆ ಸರ್, ರಾಜ್ಯಪಾಲರ ಪತ್ರಕ್ಕೆ ಸಂಪುಟದಲ್ಲೇ ಒಪ್ಪಿಗೆ ಪಡೆದಿದೆ. ಅದನ್ನ ಅಲ್ಲಿ ತಂದ್ಬಿಟ್ಟು ಉತ್ತರ ನೀಡಬೇಕು. ನೋಡಿ, ಒಂದ್ ಹೇಳ್ತೀನಿ, ಒಂದು ಪ್ರೊಸೀಜರ್ ಇದೆ. ಗವರ್ನರ್ ಆಫೀಸ್ಗೆ ಲೆಟರ್ ಹೋಗ್ಬೇಕಾದ್ರೆ ಚೀಫ್ ಸೆಕ್ರೆಟರಿ ಹೋಗ್ಬೇಕು. ಚೀಫ್ ಸೆಕ್ರೆಟರಿ ಹೋಗ್ಬೇಕಾದ್ರೆ ಮಿನಿಸ್ಟರ್, ಈಗ ನನಗೂ ಬಂದಿತ್ತು ಒಂದು ಫೈಲು, ನನಗೂ ಇದ್ರದ್ದು ಯಾವ್ದೋ ಒಂದು ಡಿನೋಟಿಫಿಕೇಶನ್ ಫೈಲ್ ಬಂದಿತ್ತು, ಡಿ2 ಫೈಲು ಡಿನೋಟಿಫಿಕೇಶನ್. ನಾನು ನಮ್ಮ ಸೆಕ್ರೆಟರಿ ನನಗೆ ಕಳಿಸಿದ್ದು, ನಾನು ಕ್ಯಾಬಿನೆಟ್ ಅಲ್ಲಿ ಹಿಂದೆ ತೀರ್ಮಾನ ಆಗಿದೆ, ನಾನು ಅದಕ್ಕೆ ಉತ್ತರ ಕೊಡಕ್ಕಾಗ್ತದ? ನಾನು ಹ್ಯಾವ್ ಟು ಬ್ರಿಂಗ್ ಟು ದಿ ನೋಟಿಸ್ ಆಫ್ ದಿ ಚೀಫ್ ಮಿನಿಸ್ಟರ್. ಅದು ಹಿಂದೆ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಆಗಿದೆ, ಏನ್ ಮಾಡ್ಬೇಕು, ಅದಕ್ಕೊಂದು ಸಬ್ ಕಮಿಟಿ ತೀರ್ಮಾನ ಮಾಡಿದೆ. ಅದಕ್ಕೆಲ್ಲ ನಾನು ಏಕದಮ್ ನಾನು ಚೀಫ್ ಮಿನಿಸ್ಟರ್ ಗಮನಕ್ಕೆ ತರದೆ, ಕ್ಯಾಬಿನೆಟ್ ಗಮನಕ್ಕೆ ತರದೆ ಮಾಡಕ್ಕಾಗ್ತದ? ನನಗೂ ಬಿಸಿನೆಸ್ ಆಫ್ ರೂಲ್ಸ್ ಬಗ್ಗೆ ಸ್ವಲ್ಪ ಸಣ್ಣ ಪಣ್ಣ ನಾಲೆಜ್ ಇದೆ. ಅಷ್ಟು ವಿದ್ಯಾವಂತ ಇಲ್ಲದೆ ಹೋದ್ರು, ಬುದ್ಧಿವಂತ ಇಲ್ಲದೆ ಹೋದ್ರು, ಪ್ರಜ್ಞಾವಂತಿಕೆ ಮಾತ್ರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ಪ್ರಕಾರ ನಮ್ಮ ಕ್ಯಾಬಿನೆಟ್ಗೆ ನಾವು ಏನೇ ವಿಚಾರ ಆಯ್ತು ತಿಳಿಸ್ಬಿಟ್ಟು ನಾವು ಅದನ್ನ ಪರಿಶೀಲನೆ ಮಾಡಿ ಕಳ್ಸೋಣ ಅಂತ. ಯಾವ ಮುಜುಗರನೂ ಇಲ್ಲ.